ತಮ್ಮೆಲ್ಲರ ಸಹಕಾರದ ಜೊತೆ ಮಂಗಳೂರಿನ ಮಹಾಜನತೆಯ ಸಹಕಾರದ ಜೊತೆ, ಕಂಬಳ ಅಭಿಮಾನಿಗಳ ಸಹಕಾರದ ಜೊತೆ, ಜಿಲ್ಲಾ ಕಂಬಳ ಸಮಿತಿಯ ಸಹಕಾರದೊಂದಿಗೆ ನಮ್ಮ ವಿಶೇಷವಾಗಿ ಮಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ಬಾರಿ ಡಿಸೆಂಬರ್ 27ನೇ ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆ ಆಗುವುದರ ಜೊತೆಗೆ ಮಂಗಳೂರು ಕಂಬಳ ನಡೀಲಿಕ್ಕಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಕಂಬಳ ಒಂದು ಯುವಕರ ವಿನೂತನವಾದಂತಹ ಪ್ರಯತ್ನ. ನಗರದಲ್ಲಿ ಕಂಬಳವನ್ನ ಉಳಿಸಿ ಬೆಳೆಸಬೇಕು. ಮಂಗಳೂರು ಮಹಾನಗರದ ಜನರಿಗೆ ಮತ್ತು ಮಂಗಳೂರು ಮಹಾನಗರದಲ್ಲಿ ನೆಲೆಸಿರುವಂತಹ ದೇಶ ವಿದೇಶದ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗಬೇಕು. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ತುಳುವ ಸಂಸ್ಕೃತಿಯನ್ನ ಅತ್ಯಂತ ಹತ್ತಿರದಿಂದ ನೋಡುವಂತ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು. ಮತ್ತು ತುಳುವ ಸಂಸ್ಕೃತಿ ಸೂರ್ಯಚಂದ್ರ ಇರುವವರೆಗೆ ಸದಾಕಾಲ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದಂತ ಒಂದು ಸಣ್ಣ ಪ್ರಯತ್ನ ಇವತ್ತು ಎಲ್ಲ ಜನರ ಸಹಕಾರದೊಂದಿಗೆ, ಮಾಧ್ಯಮದವರ ಸಹಕಾರದೊಂದಿಗೆ, ಕಂಬಳ ಅಭಿಮಾನಿಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಗೋಲ್ಡ್ಫಿನ್ ಸಿಟಿಯಲ್ಲಿ ನಡೆದುಕೊಂಡು ಬಂದಿರುವಂತದ್ದು ತಮ್ಮೆಲ್ಲರ ಗಮನಕ್ಕೆ ಇದೆ. ಈ ಬಾರಿಯ ಕಂಬಳ ನಾವು ಪ್ರತಿ ವರ್ಷ ಕಂಬಳವನ್ನ ಹೇಗೆ ಎಲ್ಲರನ್ನ ಜೋಡಿಸಿಕೊಂಡು ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇಟ್ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್. ಯಾಕೆ ಇನ್ಕ್ಲೂಸಿವ್ ಅಂದ್ರೆ ನಮ್ಮ ಉದ್ದೇಶ ಇರುವಂತದ್ದು ಮುಂದಿನ ಪೀಳಿಗೆಗೆ ಕಂಬಳದ ಪರಿಚಯ ಆಗಬೇಕು. ನಗರ ಪ್ರದೇಶದಲ್ಲಿ ನೆಲೆಸಿರುವಂತ ಜಿಲ್ಲೆಯ ಎಲ್ಲರೂ ತುಳುನಾಡಿನ ಕೇಂದ್ರ ಸ್ಥಾನವಾಗಿರುವ ಮಂಗಳೂರಿನಲ್ಲಿ ಯಾರು ನೆಲೆಸಿದಾರ, ರಾಜ್ಯದ ದೇಶದ ಬೇರೆ ಬೇರೆ ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದಿರೋರು ನೆಲೆಸಿದ್ದಾರೆ, ಅವರಿಗೆಲ್ಲರಿಗೂ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಕ್ರೀಡೆ ಆಗಿರುವಂತ, ತುಳುನಾಡಿನ ಸಾಂಸ್ಕೃತಿಕ ಅಸ್ಮಿತೆ ಆಗಿರುವಂತ ಕಂಬಳದ ಪರಿಚಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ, ಹಾಗಾಗಿ ಆಲ್ ಇನ್ಕ್ಲೂಸಿವ್ ಆಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷವೂ ಕೂಡ ಏನಾದ್ರೂ ಹೊಸತನ್ನು ಮಾಡಬೇಕು, ಕಂಬಳದ ಜೊತೆಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗುವ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಳೆದ ಹಲವಾರು ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಬಾರಿ 9ನೇ ವರ್ಷ ಕಂಬಳ ಆಗಿರೋದ್ರಿಂದ 9 ಚಟುವಟಿಕೆಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನವವರ್ಷ ನವವಿಧದ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಈ ಕಂಬಳವನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ನಾವು ಮೊದಲನೇದಾಗಿ ಈ ವರ್ಷ ರಾಣಿ ಅಬ್ಬಕ್ಕ ಅವರ 500ನೇ ಜನ್ಮ ವರ್ಷಾಚರಣೆಯ ಕಾರ್ಯಕ್ರಮ ಇರೋದ್ರಿಂದ ಒಂದು ರಾಣಿ ಅಬ್ಬಕ್ಕರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನ ಕಂಬಳದ ಪರಿಸರದಲ್ಲಿ ಮಾಡುವಂತವರು ಇದ್ದೇವೆ. ವಿಶೇಷವಾಗಿ ತುಳುನಾಡಿನ ಈ ದಿಟ್ಟ ಮಹಿಳೆ ಪರಕೀಯರ ವಿರುದ್ಧ ಹೋರಾಟವನ್ನ ಮಾಡಿದಂತ ಒಂದು ಹೆಮ್ಮೆಯ ರಾಣಿ ಅವರ ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಪ್ರೊಫೆಸರ್ ತುಕಾರಾಮ್ ಪೂಜಾರಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿರುವಂತಹ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಹಕಾರದೊಂದಿಗೆ ಮಂಗಳೂರು ಕಂಬಳ ಸಮಿತಿಯ ಒಟ್ಟು ಆ ಪರಿಸರದಲ್ಲಿ ಒಂದು ಚಾರಿತ್ರಿಕ ಚಿತ್ರಕಲಾ ಪ್ರದರ್ಶನವನ್ನ ಮಾಡಲಿಕ್ಕಿದ್ದೇವೆ. ಇದರ ಪ್ರಯೋಜನವನ್ನ ವಿಶೇಷವಾಗಿ ವಿದ್ಯಾರ್ಥಿಗಳು ಪಡಿಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇಡೀ ದೇಶದ ಜನರನ್ನ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತ, ನಮ್ಮ ಇಡೀ ರಾಷ್ಟ್ರ ಭಾವದ ಜಾಗೃತಿಯನ್ನ ಮಾಡಿರುವಂತ ವಂದೇ ಮಾತರನ್ನ 150ನೇ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ವಂದೇ ಮಾತರನ್ನ 150ನೇ ವರ್ಷಾಚರಣೆಯ ನಿಮಿತ್ತವಾಗಿ ಕಂಬಳದ ಅಲ್ಲಿಯೂ ಕೂಡ ಈ 150ನೇ ವರ್ಷಾಚರಣೆಯನ್ನ ನಾವೆಲ್ಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಎಲ್ರಿಗೂ ವಂದೇ ಮಾತರಮನ್ನ ಹಾಡಿ ಅದನ್ನ ಅಪ್ಲೋಡ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 150 ವಿದ್ಯಾರ್ಥಿನಿಯರಿಂದ ವಂದೇ ಮಾತರಂನ ಸಾಮೂಹಿಕ ಗೀತೆಯೊಂದಿಗೆ ಈ ಬಾರಿ ಕಂಬಳ ಕೂಟ ಪ್ರಾರಂಭ ಆಗಲಿಕ್ಕಿದೆ. 150 ವಿದ್ಯಾರ್ಥಿನಿಯರು ಒಟ್ಟು ಸೇರಿಕೊಂಡು ಸಂಗೀತದ ಜೊತೆಗೆ ವಂದೇ ಮಾತರಂನ ಗಾಯನವನ್ನ ಮಾಡಿಕೊಂಡು ಕಂಬಳ ಪ್ರಾರಂಭ ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಅತ್ಯಂತ ಪರಿಸರ ಸ್ನೇಹಿಯಾಗಿ ಇರಬೇಕು, ಈ ಗಿಡಗಳನ್ನ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಏಕ್ ಪೇಡ್ ಮಾಕಿ ನಾಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ಕಂಬಳದ ಜೊತೆಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಹಾಗಾಗಿ ನಾವು ಗಿಡಗಳನ್ನ ಅಲ್ಲಿ ವಿತರಿಸಿ ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನ ಪೋಷಿಸಿ ಬೆಳೆಸುವಂತ ಕೆಲಸವನ್ನ ಮಾಡಬೇಕು.
ಪರಿಸರ ಸ್ನೇಹಿಯಾದಂತಹ ಈ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಯವರ ಸಂಕಲ್ಪದಲ್ಲಿಯೂ ಕೂಡ ಒಂದಾಗಿರುವಂತಹ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಕಂಬಳದ ಕಾರ್ಯಕ್ರಮದ ಜೊತೆ ಜೋಡಿಸಿಕೊಳ್ಳಲಿಕ್ಕಿದ್ದೇವೆ. ವಿಶೇಷವಾಗಿ ನಾವು ಈ ಬಾರಿ ಮಂಗಳೂರು ಕಂಬಳ ಪ್ರಶಸ್ತಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಸಂಸದನಾದ ನಂತರ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಹಾಗಾಗಿ 9ನೇ ವರ್ಷದ ಕಂಬಳದಲ್ಲಿ 9 ಜನ ಬ್ಯಾಕ್ ಟು ಊರಿನ ಆಧಾರದಲ್ಲಿ ಬಂದು ನಮ್ಮೂರಿನಲ್ಲಿ ಉದ್ಯಮವನ್ನ ಇವತ್ತು ಸ್ಥಾಪಿಸಿರುವಂತ, ವಾಪಸ್ ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದಿರುವಂತ 9 ಜನರಿಗೆ ನಾವು ಮಂಗಳೂರು ಕಂಬಳದಲ್ಲಿ ಅವರನ್ನು ಗೌರವಿಸುವಂತ, ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಮಾಡಲಿಕ್ಕಿದ್ದೇವೆ. ನಾನು ಚುನಾವಣೆ ಮುಗಿದ ಕೂಡಲೇ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ದೆ. ಅಲ್ಲಿ ಮಕ್ಕಳಿಲ್ಲದೆ ತಂದೆ ತಾಯಿ ಅಲ್ಲಿರುವಂತಹ ದೃಶ್ಯ, ಅವರು ನಮಗೆ ತೋರಿಸಿರುವಂತಹ ಪ್ರೀತಿ, ಇದೆಲ್ಲವನ್ನ ಇವತ್ತಿಗೂ ಕೂಡ ನಾನು ನೆನಪಲ್ಲಿ ಇಟ್ಕೊಂಡಿದ್ದೇನೆ. ಅವರನ್ನ ಮಂಗಳೂರು ನಗರದಲ್ಲಿರುವಂತ ಈ ಓಲ್ಡ್ ಏಜ್ ಹೋಮ್ ನಲ್ಲಿ ನೆಲೆಸಿರುವಂತ ನಿವಾಸಿಗಳನ್ನ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಕಂಬಳ ತೋರಿಸುವಂತ, ಕಂಬಳದ ವಾತಾವರಣದಲ್ಲಿ ಇರುವಂತದ್ದು ಮತ್ತು ಅವರ ಜೊತೆ ಸಮಾಜ ಇದೆ ಅನ್ನುವಂತ ಒಂದು ತೋರಿಸುವಂತ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ನಾವು ಈ 9 ಚಟುವಟಿಕೆಗಳ ಭಾಗವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಾವೊಂದು 4 ಈ 5 ಚಟುವಟಿಕೆಗಳು ಮತ್ತು 4 ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೇವೆ. ಒಂದು ಪ್ರತಿ ವರ್ಷದಾಗಿ ಈ ಬಾರಿಯೂ ಕೂಡ ರಂಗದ ಕೂಟ ಅನ್ನುವಂತ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀಲಿಕ್ಕಿದೆ. ಅದರ ವಿವರಗಳನ್ನ ಆಮೇಲೆ ಕೊಡ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಕಾಂಪಿಟೇಷನ್ ವಿವಿಧ ವಿಭಾಗಗಳಲ್ಲಿ ನಡೀಲಿಕ್ಕಿದೆ. ಮಂಗಳೂರು ಕಂಬಳದ ರೀಲ್ ಸ್ಪರ್ಧೆ, ಮಂಗಳೂರು ಕಂಬಳ 2025 ಇದರ ರೀಲ್ ಸ್ಪರ್ಧೆ ಈ ಬಾರಿಯೂ ಕೂಡ ಕಳೆದ ವರ್ಷದ ಹಾಗೆ ಮುಂದುವರಿಲಿಕ್ಕಿದೆ. ಫೋಟೋಗ್ರಫಿ ಮತ್ತು ಕಂಬಳ ಒಂದಕ್ಕೊಂದು ಪೂರಕವಾಗಿರುವಂತ ವಿಷಯ. ಇವತ್ತು ಎಲ್ಲಿ ಹೋಗಿ ನೋಡಿದ್ರು ಕೂಡ ಕಂಬಳದ ಒಂದು ಫೋಟೋ ಇದ್ದ ಕೂಡಲೇ ಅವರು ಸಮವ್ ಕನೆಕ್ಟೆಡ್ ಟು ಮಂಗಳೂರು. ಮಂಗಳೂರಿನವರು, ಇಲ್ಲ ಮಂಗಳೂರಿನಲ್ಲಿ ಕೆಲಸ ಮಾಡಿದವರು, ಇತ್ತ ಮಂಗಳೂರಿನ ಬಗ್ಗೆ ಪ್ರೀತಿ ಉಳ್ಳವರು. ಅವರ ಯಾವುದೇ ನೀವು ಅಧಿಕಾರಿಗಳ ಅಥವಾ ಎಲ್ಲಿ ಹೋದ್ರೂ ಕೂಡ ಆ ಕಂಬಳದ ಒಂದು ಫೋಟೋಗ್ರಫಿ ಇರ್ತದೆ. ಹಾಗಾಗಿ ಫೋಟೋಗ್ರಫಿಯ ಸ್ಪರ್ಧೆಯನ್ನು ಕೂಡ ನಾವು ಈ ಬಾರಿ ಇಟ್ಕೊಂಡಿದ್ದೇವೆ. ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ಫೋಟೋಗ್ರಫಿಯ ಈ ಸ್ಪರ್ಧೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕು. ಅದರ ವಿವರಗಳನ್ನು ಕೂಡ ಆಮೇಲೆ ಕೊಡ್ತಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಐ ಒಂದು ದೊಡ್ಡ ವಿಷಯ. ಎಐನ ಮುಖಾಂತರ ಟೆಕ್ನಾಲಜಿ, ಎಐನ ಮುಖಾಂತರ ಕ್ರಿಯೇಟಿವಿಟಿ ಮಾಡುವಂಥದ್ದು ತಾವೆಲ್ಲ ನೋಡಿರ್ಬೋದು. ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಎಐನ ಮುಖಾಂತರ ಕಂಬಳದ ಬಗ್ಗೆ ಕ್ರಿಯೇಟಿವ್ ಅನ್ನ ಮಾಡಬೇಕು. ಎಐನ ಮುಖಾಂತರ ಮಂಗಳೂರು ಕಂಬಳದ ಕ್ರಿಯೇಟಿವ್ ಅನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಕ್ರಿಯೇಟಿವ್ ಅನ್ನು ಮಾಡಿದವರಿಗೆ ಒಂದು ಸ್ಪರ್ಧೆ, ಒಂದು ಅವಾರ್ಡ್ ಕೊಡುವಂಥದ್ದು. ಎಐ ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಇವೆಂಟ್ ಅನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಒಟ್ಟು ನವವರ್ಷ, ನವವಿಧದ ಕಾರ್ಯಕ್ರಮಗಳ ಜೊತೆಗೆ 9ನೇ ವರ್ಷದ ಮಂಗಳೂರು ಕಂಬಳದಲ್ಲಿ ಈ 9 ಚಟುವಟಿಕೆಗಳನ್ನ, 9 ಆಕ್ಟಿವಿಟೀಸ್ಗಳನ್ನ ಆಲ್ ಇನ್ಕ್ಲೂಸಿವ್ ಮಾಡುವಂತ ದೃಷ್ಟಿಯಿಂದ ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಸೇರಿಕೊಂಡು ಮಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ಳಬೇಕು. ಮಂಗಳೂರು ಕಂಬಳ ತುಳುನಾಡಿನ ಸಂಸ್ಕೃತಿಯ ಒಂದು ಹಬ್ಬ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ನಗರ ದೇಶದ ಸೇಫೆಸ್ಟ್ ಸಿಟಿಯೂ ಹೌದು, ಹೆಲ್ದಿಯೆಸ್ಟ್ ಸಿಟಿಯೂ ಹೌದು, ಜೊತೆಗೆ ಒಂದು ಕ್ಲೀನೆಸ್ಟ್ ಸಿಟಿಯೂ ಹೌದು. ಹಾಗಾಗಿ ಇಂಥ ಕ್ಲೀನೆಸ್ಟ್ ಸಿಟಿಯಲ್ಲಿ ನಡೆಯುವಂತ ಕಂಬಳ ಒಂದು ಸ್ವಚ್ಛ ಕಂಬಳ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದು ವಿಶೇಷ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಸುವಂಥದ್ದು ಈ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಸ್ವಚ್ಛ ಕಂಬಳವಾಗಿ ಮಾಡುವಂತ ಒಂದು ವಿಶೇಷ ಪ್ರಯತ್ನವನ್ನ ನಾವು ಈ ಬಾರಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡು ಈ ಬಾರಿಯ ಕಂಬಳ ನಡೀಲಿಕ್ಕಿದೆ. ಕಂಬಳದ ಉದ್ಘಾಟನೆ ಬೆಳಿಗ್ಗೆ 8:30 ಗಂಟೆಗೆ, ಶನಿವಾರ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಗರೋಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಚಿತ್ತರಂಜನ್ ಅವರು ಪ್ರತಿ ವರ್ಷ ಅವರೇ ನಮ್ಮ ಕಂಬಳವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಅವರೇ ಉದ್ಘಾಟನೆಯನ್ನ ಮಾಡ್ಲಿಕ್ಕಿದ್ದಾರೆ. ಸಾಯಂಕಾಲ ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ನಡೀಲಿಕ್ಕಿದೆ. ಬಹುಮಾನ ವಿತರಣೆಯ ಕಾರ್ಯಕ್ರಮ ಮರುದಿವಸ ಬೆಳಿಗ್ಗೆ ನಡೀತದೆ. ಒಟ್ಟು 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಆ ಸ್ಪರ್ಧೆಗಳ ವಿವರವನ್ನು ವಿಜಯ್ ಕುಮಾರ್ ಅವರು ಕೊಡ್ತಾರೆ ತಮಗೆ. ಈ ಬಾರಿಯ ಕಂಬಳದಲ್ಲಿ ನಮ್ಮ
ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿ ವಿಜೇಂದ್ರ ಅವರು ಮತ್ತು ಸಂಸತ್ ಸದಸ್ಯರುಗಳು, ಶಾಸಕರು, ಜನಪ್ರತಿನಿಧಿಗಳು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು, ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಕಂಬಳ ಅಭಿಮಾನಿಗಳಿಗೆ, ಸಮಸ್ತ ಕಂಬಳ ಅಭಿಮಾನಿಗಳಿಗೆ ನಾವು ಹೆಚ್ಚಿನವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ, ಫೋನ್ ಮಾಡಿ ಕರೆದಿದ್ದೇವೆ, ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಇದು ನಮ್ಮ ಕಂಬಳ ಆಗಬೇಕು, ಮಂಗಳೂರಿನ ಕಂಬಳ ಆಗಬೇಕು, ತುಳುವರ ಕಂಬಳ ಆಗಬೇಕು, ನಮ್ಮೆಲ್ಲರ ಕಂಬಳ ಆಗಬೇಕು. ಆ ರೀತಿಯಾಗಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಂಬಳವನ್ನ ಯಶಸ್ವಿ ಮಾಡೋಣ ಅನ್ನುವಂಥ ವಿನಂತಿ ಮತ್ತು ನಮ್ಮ ಈ ಹೊಸ ಪ್ರಯತ್ನಗಳು ಎಲ್ಲರನ್ನು ಜೋಡಿಸಿಕೊಂಡು ಮಾಡಬೇಕು, 9 ಚಟುವಟಿಕೆಗಳನ್ನು ಮಾಡಬೇಕು. ಈ ಚಟುವಟಿಕೆಗಳು ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ. ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಲಿಕ್ಕಿದ್ದಾರೆ. ಸಾಯಂಕಾಲದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ 9 ಜನ ಬ್ಯಾಕ್ ಟು ಊರ್ನ ಕಲ್ಪನೆ ಆಧಾರದಲ್ಲಿ ವಾಪಸ್ ಬಂದು ಉದ್ಯಮವನ್ನು ಮಾಡಿರುವಂಥವ್ರು, ಉದ್ಯಮದಲ್ಲಿ ಸಾಧನೆಯನ್ನ ಮಾಡಿರುವಂಥವರನ್ನ ಗೌರವಿಸುವಂತ ಕೆಲಸವನ್ನು ಕೂಡ ಸಾಯಂಕಾಲದ ಹೊತ್ತಿಗೆ ನಾವು ಮಾಡ್ಲಿಕ್ಕಿದ್ದೇವೆ. ಉಳಿದ ಕಂಬಳದ ವಿವರಗಳನ್ನ ವಿಜಯ್ ಕುಮಾರ್ ಅವರು ಕೊಡ್ತಾರೆ. ಸ್ಪರ್ಧೆಯ ವಿವರವನ್ನು ಈಶ್ವರ್ ಅವರು ನಮಗೆ ನೀಡುತ್ತಾರೆ. 9ನೇ ವರ್ಷದ ನಮ್ಮ ಮಂಗಳೂರು ಕಂಬಳ ಬಹುಶಃ ತುಳುನಾಡಿನ ಇತಿಹಾಸದಲ್ಲಿ ಬಹುಶಃ ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಈ ದೇಶ ಕಾಯುವ ಗಡಿ ಕಾಯುವುದರಿಂದ ನಾವು ಜೀವಂತವಾಗಿ ಬದುಕಬೇಕು ಅಂತಿದ್ರೆ ರೈತನ ಬೆವರ ಹನಿಯಿಂದ ಬಂದಿರ್ತಕ್ಕಂಥ ಭತ್ತ ಅಥವಾ ರಾಗಿ ಯಾವುದೇ ಇದ್ರೂ ಕೂಡ ಆ ಕೃಷಿಯಿಂದ ನಾವು ಬದುಕ್ತೀವಿ. ಆ ಎರಡನ್ನ ಬೆಸೆದಂತ ಕಂಬಳ ಇದ್ರೆ ಅದು ನಮ್ಮ ಮಂಗಳೂರು ಕಂಬಳ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಕಂಬಳವೇ ಆಗುದಿಲ್ಲ ಅನ್ನುವಂಥ ಹಂತದಲ್ಲಿ ಕಂಬಳವನ್ನ ಪ್ರಾರಂಭ ಮಾಡಿರುವ ಕ್ಯಾಪ್ಟನ್ ಜಿಎಸ್ಟಿ ಇರ್ತಾವೆ. 9 ವರ್ಷಗಳ ಹಿಂದೆ ಬಹುಶಃ ಆ ವರ್ಷ ಸುಗ್ರೀವಾಜ್ಞೆ ಮುಖಾಂತರ ಕಂಬಳ ಆಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಆಗ್ತದೆ ಇರುವಂತ ಭಯ ಇತ್ತು. ಆದರೂ ಧೈರ್ಯದಿಂದ ಆ ಕಂಬಳವನ್ನು ಪ್ರಾರಂಭ ಮಾಡಿ 9ನೇ ವರ್ಷದ ಕಂಬಳೋತ್ಸವದಲ್ಲಿ ನಾವು ಈಗ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ತುಳುನಾಡಿನ ಈ ಸಂಸ್ಕೃತಿ ಬೇರೆ ಬೇರೆ ದೇಶಗಳಲ್ಲಿ ನಾವು ಪ್ರವಾಸ ಹೋದಾಗ ನಮ್ಮ ತುಳುನಾಡಿನ ಕಂಬಳವರು ಅಂತ ಹೇಳಿದ್ರೆ ಹೆಮ್ಮೆ ಪಡ್ತಾ ಇದ್ದಾರೆ. ಬಹುಶಃ ಈ 9 ವರ್ಷಗಳಲ್ಲಿ ನಾವು ಎಣಿಸಿದಕ್ಕಿಂತ ಹೆಚ್ಚು ಈ ಕಂಬಳಕ್ಕೆ ಪ್ರಚಾರ ಸಿಕ್ಕಿದೆ. ಎಲ್ಲವನ್ನ ಮಾಧ್ಯಮದ ಮೂಲಕ ನೀವೆಲ್ಲ ಕೊಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿ ಕಂಬಳದಲ್ಲಿ ಈಗ ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಈ ಜೂನಿಯರ್ ವಿಭಾಗದ ಕೋಣಗಳು ಅಂದ್ರೆ ಹೆಚ್ಚಿನವರು ಸೀನಿಯರ್ ವಿಭಾಗದ ಕೋಣಗಳು ಲೆಕ್ಕದಲ್ಲಿ ಇರುವುದು, ಜೂನಿಯರ್ ವಿಭಾಗದ ಕೋಣಗಳು ಸರಿ ಸುಮಾರು 75-80 ಜೊತೆ ಬರ್ತವೆ. ಪ್ರತಿಯೊಂದು ಚಿಕ್ಕ ಕುಟುಂಬ ಕೂಡ ಅದನ್ನ ಸಾಕಿ ಅದರ ಜೊತೆ ಬಂದು ಕಂಬಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕೋಣಗಳು ಒಂದು ಸ್ಪರ್ಧೆಯ ದಿವಸ 9 ಸಲ ಓಡಬೇಕಾಗುತ್ತೆ. ಜೂನಿಯರ್ ವಿಭಾಗದ ಕೋಣಗಳು, ಹಿರಿಯ ಪ್ರಾಯದ ಕೋಣಗಳು ಅಷ್ಟು ವೇಗವಾಗಿ ಓಡುತ್ತಾ 9 ಸಲ ಸ್ಪರ್ಧೆಯಲ್ಲಿರುವಂತಹ ಕೋಣಗಳಿಗೆ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಥಮವಾಗಿ ಜೂನಿಯರ್ ಕೋಣಗಳಿಗೆ 2 ಪವನ್ ಚಿನ್ನ ಮತ್ತು 1 ಪವನ್ ಚಿನ್ನದ ಪ್ರಥಮ ಕಂಬಳದ ಮಂಗಳೂರು ಕಂಬಳ ಅಂತ ಹೇಳಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಹಗ್ಗ ಕಿರಿಯ ಅದು ನೇಗಿಲು ಕಿರಿಯ ವಿಭಾಗಕ್ಕೂ ಕೂಡ 2 ಪವನ್ 1 ಪವನ್ ಮೊತ್ತದ ಬಹುಮಾನವನ್ನು ನೀಡಿದಂತ ಪ್ರಪ್ರಥಮ ಕಂಬಳ ಮಂಗಳೂರು ಕಂಬಳ. ಇದು ಸಿಂಗು ಬಹುಮಾನ ಇಬ್ಬರಿಗಾದರೂ ಕೂಡ ಒಂದು ದೊಡ್ಡ ಮೊತ್ತದ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅನ್ನುವಂತ ಖುಷಿ ಎಲ್ಲರಿಗೂ ಸಿಗುತ್ತೆ. ಖುಷಿಯಿಂದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮೊತ್ತಗಳನ್ನು ಜಾಸ್ತಿ ಮಾಡ್ತಿರುವ ಸಂದರ್ಭದಲ್ಲಿ ಮಂಗಳೂರು ಕಂಬಳ ಕೂಡ ಈ ಕೋಣಗಳ ಯಜಮಾನರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ರಂಗದ ಕಿಣ್ಯ ಈ ವಿಭಾಗದಲ್ಲಿ KG-ಯಿಂದ 4ನೇ ತರಗತಿಯವರೆಗೆ ಆ ಮಕ್ಕಳಿಗೆ ಅವಕಾಶ ಇದೆ. 5ರಿಂದ 7ನೇ ತರಗತಿಯ ಮಕ್ಕಳಿಗೆ ರಂಗದ ಎಯ್ಯ ಕೂಟದಲ್ಲಿ, ರಂಗದ ಮಲ್ಲ ಇದರಲ್ಲಿ 8ರಿಂದ 10ನೇ ತರಗತಿಯ ಮಕ್ಕಳಿಗೆ, ರಂಗದ ಕೂಟ ಈ ವಿಭಾಗದಲ್ಲಿ ಮುಕ್ತ ಅವಕಾಶ ಇದೆ. ಸೊ ಆ ದಿವಸ ಮಕ್ಕಳಿಗೆ ಡ್ರಾಯಿಂಗ್ ಶೀಟ್ ಅನ್ನ ನಾವೇ ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ 8 ಕಾರ್ಯಕ್ರಮ ಉದ್ಘಾಟನೆ ಆಗುವಂತಿದೆ. 9 ಗಂಟೆಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂದ್ರೆ ಪೇಂಟಿಂಗ್ ಕಾಂಪಿಟೇಷನ್ ಉದ್ಘಾಟನೆ ಆಗುತ್ತೆ. ಮಕ್ಕಳಿಗೆ ಅಲ್ಲಿಯೇ ಪೇಂಟಿಂಗ್ ಅನ್ನ ಮಾಡಿ 12:30 ಒಳಗೆ ಸಬ್ಮಿಟ್ ಮಾಡುವಂತ ಅವಕಾಶ ಅಲ್ಲಿ ಇದೆ. ಅದನ್ನ ನಮ್ಮ ಮಂಗಳೂರು ಕನ್ನಡ ಸಮಿತಿಯ ವತಿಯಿಂದ ನಮ್ಮ ಪ್ರೊಫೆಷನಲ್ ಡ್ರಾಯಿಂಗ್ ಆರ್ಟಿಸ್ಟ್ ಗಳು ಬಂದು ಅದನ್ನ ಜಡ್ಜ್ ಮಾಡುವಂತ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ಆ ಪೇಂಟಿಂಗ್ ಕಾಂಪಿಟೇಷನ್ QR ಕೋಡ್ ಅನ್ನ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕಳಿಸ್ಕೊಡ್ತೀವಿ. ಅದರ ಮುಖಾಂತರ ನಮಗೆ ರಿಜಿಸ್ಟ್ರೇಷನ್ಸ್ ಗಳು ಬರ್ತೀವಿ. ಅದರ ಜೊತೆಗೆ ಫೋಟೋಗ್ರಫಿ ಕಾಂಪಿಟೇಷನ್ ಈ ಬಾರಿ 27ನೇ ತಾರೀಕಿಗೆ ಅಂದ್ರೆ ಓನ್ಲಿ ಆನ್ ದ 27th of December
ಯಾವ ಫೋಟೋಗ್ರಫಿಯನ್ನ ನೀವು ಕ್ಲಿಕ್ ಮಾಡ್ತೀವಿ ಅದನ್ನ ಆ ದಿವಸ 11 ಗಂಟೆ ಒಳಗೆ 11:30 ಒಳಗೆ ಮ್ಯಾಕ್ಸಿಮಮ್ ಸಬ್ಮಿಟ್ ಮಾಡಲೇಬೇಕು. ಯಾಕಂದ್ರೆ ಮರು ದಿವಸ ಈ ಬಹುಮಾನ ಪ್ರೈಸ್ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುವಂತ ಸಂದರ್ಭದಲ್ಲಿ ಫೋಟೋಗ್ರಫಿಯ ಪ್ರೈಸ್ ಅನ್ನ ಕೂಡ ಅದೇ ದಿವಸ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ಅಂದ್ರೆ ಪ್ರತಿ ವರ್ಷದಂತೆ ಕ್ಯಾಶ್ ಪ್ರೈಸ್ ಅನ್ನ ಇಟ್ಟಿದ್ದೀವಿ. ಫಸ್ಟ್ ಪ್ಲೇಸ್ಗೆ 10,000 ರೂಪಾಯಿ, ಸೆಕೆಂಡ್ ಪ್ಲೇಸ್ಗೆ 7,500 ರುಪೀಸ್, ಥರ್ಡ್ ಪ್ಲೇಸ್ಗೆ 5,000 ರುಪೀಸ್. ಅದರ ಜೊತೆಗೆ ರೀಲ್ಸ್ ಕಾಂಪಿಟೇಷನ್ ಅನ್ನ ಕೂಡ ಆಯೋಜನೆ ಮಾಡಿದ್ದೀವಿ. ರೀಲ್ಸ್ ಕಾಂಪಿಟೇಷನ್ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 27ನೇ ತಾರೀಕು ಮತ್ತೆ 28ನೇ ತಾರೀಕು ಅಂದ್ರೆ ನಮ್ಮ ಮಂಗಳೂರು ತಂಡದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ ಫೋಟೋಗ್ರಫಿ ಹಾಗೂ ರೀಲ್ಸ್ ನಮ್ಮ ತಂಡದಲ್ಲಿ ಶೂಟ್ ಮಾಡಿರುವಂತದ್ದು ಅದನ್ನ ಅವರು ಅಪ್ಲೋಡ್ ಮಾಡಿ ಮಂಗಳೂರು ತಂಡದ ಜೊತೆಗೆ ಕೊಲಾಬರೇಷನ್ ಮಾಡಿ ರೀಲ್ಸ್ ಅನ್ನ 1 ವಾರ ಒಳಗೆ ನಾವು ಅನೌನ್ಸ್ ಮಾಡ್ತೀವಿ. ಯಾವ ರೀಲ್ಸ್ ಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನ ಫಸ್ಟ್ ಪ್ಲೇಸ್ ಆಗಿ ನಾವು ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್ ಹಾಗೂ ಥರ್ಡ್ ಪ್ಲೇಸ್ ಈ 3 ವಿಭಾಗದಲ್ಲಿ ಅವರನ್ನ ಗುರುತಿಸಿ ಅವರಿಗೆ ಬಹುಮಾನವನ್ನ ನೀಡ್ತೀವಿ 1 ವಾರದ ನಂತರ. ಅದರ ಜೊತೆಗೆ ಕ್ಯಾಪ್ಟನ್ ಅವರ ಪರಿಕಲ್ಪನೆ ಅಂತೆ ಇದು ಎಐ ಕ್ರಿಯೇಟಿವ್ ಯೋಧ ಅಂತ ಒಂದು ಆಯೋಜನೆ ಮಾಡಿದೀವಿ ಈ ಬಾರಿ. ಎಐ ಕ್ರಿಯೇಟಿವ್ ಯೋಧ ಅಂದ್ರೆ ನಮ್ಮ ಚಾಟ್ ಜಿಪಿಟಿ ಇರ್ಬೋದು, ಜೆಮಿನೈ ಇರ್ಬೋದು, ಕ್ಲಾಡ್ ಇರ್ಬೋದು, ಬೇರೆ ಬೇರೆ ಎಐ ಟೂಲ್ಸ್ ಗಳು ಇವತ್ತು ನಾವು ನೋಡ್ಬೋದು. ಆಧುನಿಕತೆಯ ಪ್ರಭಾವದಿಂದ ಇವತ್ತು ಎಐ ಅನ್ನ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಐ ಅನ್ನ ಬಳಕೆ ಮಾಡ್ತೀವಿ. ವಿಶೇಷವಾಗಿ ಈ ಬಾರಿ ಮಂಗಳೂರು ಕನ್ನಡದಲ್ಲಿ ನಮ್ಮ ತುಳುನಾಡಿನವರಾಗಿರ್ಬೋದು ಅಥವಾ ಬೇರೆ ಬೇರೆ ಮಂಗಳೂರು ಕನ್ನಡದ ಎಐ ಅನ್ನ ಹೇಗೆ ಕ್ರಿಯೇಟಿವ್ ಆಗಿ ಅವರು ಅದನ್ನ ಬಳಕೆ ಮಾಡ್ತಾರೋ ಅದಕ್ಕೆ ಒಂದು ಈ ಬಾರಿ ಒಂದು ಕಾಂಪಿಟೇಷನ್ ಅನ್ನ ಏರ್ಪಾಡು ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ 26ನೇ ತಾರೀಕು ತನಕ ಅವರಿಗೆ ಅವಕಾಶ ಇದೆ. 26ನೇ ತಾರೀಕು ರಾತ್ರಿ 11 ಗಂಟೆಯ ಒಳಗೆ ಅವರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ನಮ್ಮ ಮಂಗಳೂರು ಕನ್ನಡ ಜೊತೆಗೆ ಕೊಲಾಬರೇಷನ್ ಮಾಡಿ ಎಐ ನ ಒಂದು ಚಿತ್ರೀಕರಣ ಅಂದ್ರೆ ನಮ್ಮ ಮಂಗಳೂರು ಕನ್ನಡದ ಒಂದು ಕಾನ್ಸೆಪ್ಟ್ ಸಬ್ಜೆಕ್ಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನು ಅವರು ಸಬ್ಮಿಟ್ ಮಾಡಬೇಕು. ಇದಕ್ಕೆ ಅವಕಾಶ 26ನೇ ತಾರೀಕು ಒಳಗೆ ಮುಕ್ತಾಯ ಆಗುತ್ತೆ. ಇದಕ್ಕೆ ಯಾವ ವಿಭಾಗ ಅಥವಾ ಏನಿಲ್ಲ, ಯಾರಿಗೂ ಅಪ್ಲೋಡ್ ಮಾಡಬಹುದು, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅಪ್ಲೋಡ್ ಮಾಡುವಂತ ಅವಕಾಶ ಇದೆ. ಇಷ್ಟು ಈ ನಾಲ್ಕು ಕಾಂಪಿಟೇಷನ್ಸ್ ಗಳ ವಿವರ.